ಸಂಗೀತ ವಿನ್ ಆಗಲಿ ಅಂದರೆ ಹುಡುಗಿ ವಿನ್ ಆಗಬೇಕಂತ ಶ್ರುತಿ ಮ್ಯಾಮ್ ಸ್ವಲ್ಪ ಜೋರ ಆಗಬೇಕಂತ. ಸಂಗೀತ ಅವರು ಇತ್ತೀಚೆಗೆ ಡ್ರೋನ್ ಪ್ರತಾಪ್ ಅವ್ರ ಮೇಲೆ ಟಾರ್ಗೆಟ್ ಮಾಡ್ಕೊಂಡು ಆಡ್ತಾ ಇದ್ದಾರೆ. ಆಡ್ತಾ ಇದೆ. ಅವಳು ರಿಯಲ್ ಆಗಿ ಅವಳು ಹೆಂಗೆ ಹೊರಗಡೆ ಇರ್ತಾಳೆ ಆ ಥರ ಡ್ರಾಮಾ ಆಡಿದ್ರೆ ಆ ಥರ ಎಲ್ಲ ಮಾಡೋಕ್ಕಾಗಲ್ಲ. ರಿಯಲ್ ಆಗಿದ್ದಾಳೆ ಅನ್ಸುತ್ತೆ. ಈ ಸಲ ವುಮೆನ್ ಗೆಲ್ಬೋದು ಅಂತೀರಾ? ಹಾಂ ಖಂಡಿತ ಸಂಗೀತನೇ ಅನ್ಸುತ್ತೆ. ಸಂಗೀತ ಇಲ್ಲ ಅಂದರೆ ಹುಡುಗರಲ್ಲಿ ಯಾರೋ ಹೋಗ್ಬೋದು? ಹುಡುಗರಲ್ಲಿ ಕಾರ್ತಿಕ್ ಬರ್ಬೋದು, ಬಟ್ ಡೌಟು ಸಂಗೀತನೇ ಅನ್ಸುತ್ತೆ. ಇವಾಗ 2 ವೀಕಿಂದ ಈ ಕಡೆ ನೋಡಿದ್ರೆ ಸಂಗೀತ ಅನ್ಸುತ್ತೆ. ಕಾರ್ತಿಕ್ ಅವರು ಎಲ್ಲಿ ಡೌನ್ ಆದಾರ ಅಂತ ಅನ್ಸುತ್ತೆ? ಕಾರ್ತಿಕ್ ಏನು ಡೌನ್ ಆಗಿಲ್ಲ, ಅವ್ರ ಆಟ ಅವ್ರು ಆಡ್ತಾ ಇದ್ದಾರೆ. ಬಟ್ ಸ್ವಲ್ಪ ಡಿಸಿಷನ್ ಅಲ್ಲಿ ಸ್ವಲ್ಪ ಮೊದಲು ನೋಡಿದ್ರೆ ಫುಲ್ ಆಕ್ಟಿವ್ ಇದ್ರು, ಇತ್ತೀಚೆಗೆ ಆಕ್ಟಿವೇ ಕಾಣಿಸ್ತಾ ಇಲ್ಲ. ಅವ್ರ ಮುಖ ಆಗಲಿ ಅವರಾಗಲಿ ಫುಲ್ ಆಕ್ಟಿವ್ ಆಗಿದ್ದಾರೆ. ಬಟ್ ಅವ್ರ ಏನು ಫೀಲಿಂಗ್ ಇರ್ಬೋದೇನೋ. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರಾ? ಡ್ರೋನ್ ಪ್ರತಾಪ್ ಚೆನ್ನಾಗಿ ಆಡ್ತಿದ್ದಾರೆ. ಅವ್ರಿಗಿದ್ರೂ ಖುಷಿನೇ. ಯಾರಾದ್ರೂ ಅವಕಾಶ ಅವರು ಚೆನ್ನಾಗಿ ಆಡ್ತಿದ್ದಾರೆ. ಅವ್ರಿದ್ರೇನೆ ಒಂಥರ ಆಟ ಮಜಾ ಇರೋದು. ಬಟ್ ಅವರು ಸ್ವಲ್ಪ ಅಂದರೆ ಅಗ್ರೆಷನ್. ಡ್ರೋನ್ ಪ್ರತಾಪ್ ಭಾಳಷ್ಟು ಇಂಟೆಲಿಜೆಂಟು. ಟಾರ್ಗೆಟ್ ನೋಡ್ಕೊಂಡು ಯಾರನ್ನೇ ಎಲ್ಲಿ ತೆಗೆದು ಹಾಕಿದ್ರೆ ನಾನು ಮೇಲೆ ಬರ್ತೀನಿ ಅನ್ನೋದು ಗೊತ್ತಿದ್ಕೊಂಡೆ ಆಟ ಆಡ್ತಾ ಇದ್ದಾರೆ ಅನ್ನೋ ಆರೋಪ ಅವರು. ಏನಿಲ್ಲ, ಅವ್ರು ಇನ್ನೋಸೆಂಟೇ ಅನ್ಸುತ್ತೆ. ಹೈಯೆಸ್ಟ್ ವೋಟ್ಸ್ ಎಲ್ಲಿಂದ ಬರ್ತಾ ಇದೆ ಅಂತೀರಿ? ಯಾವ ರೀತಿ ಬರ್ತಾ ಇದೆ ಅಂತೀರಾ? ಯಾರಿಗೆ? ಡ್ರೋನ್ ಪ್ರತಾಪ್ ಅವರಿಗೆ ವೋಟ್ಸ್ ಎಲ್ಲ ಇಷ್ಟಪಡ್ತಿದಾರಲ್ವಾ, ಮಾಡ್ತಿದ್ದಾರೆ ಅನ್ಸುತ್ತೆ. ಆಟಗಳಂತ ಬಂದಾಗ ಬೇರೆಯವ್ರಿಗಿಂತ ಇವರು ಅಷ್ಟಿಲ್ಲ. ಯಾರು? ಡ್ರೋನ್ ಪ್ರತಾಪ್ ಅವರು. ಡ್ರೋನ್ ಪ್ರತಾಪ್ ಅವ್ರ ಆಟ ಅವ್ರು ಆಡ್ತಾ ಇದ್ದಾರೆ, ಸೈಲೆಂಟ್ ಆಗಿದ್ದಾರೆ. ಬಟ್ ಆಕ್ಟಿವ್ ಆಗಿದ್ರು, ಅದಕ್ಕೋಸ್ಕರ ಹಂಗೆ ಕಾಣಿಸ್ತಿದ್ದಾರೆ. ಆಗ ನೋಡಿದ್ರೆ 420 ನಂಬರ್ ಬಂತು ಮೊನ್ನೆ ಟಾಸ್ಕಲ್ಲಿ. ಅವರೇ ಫಿನಾಲೆಗೆ ಹೋಗ್ಬೇಕಾಗಿತ್ತು, ಟಿಕೆಟ್ ಟು ಫಿನಾಲೆ ಹೋಗ್ಬೇಕಿತ್ತು. ಅದೊಂದು ಇದು ಆಯಿತು. ಆದರೆ ಸಂಗೀತ ಬಂದಿದ್ದು ಖುಷಿನೇ. ಇವ್ರಿಗೆ ಏನಕ್ಕೆ ಕೊಡಲಿಲ್ಲ? ಇವ್ರಿಗೆ ಏನಕ್ಕೆ ಕೊಡಲಿಲ್ಲ ಅಂತ ಅನಿಸ್ತು ನಿಮಗೆ? ಯಾರಿಗೆ? ಡ್ರೋನ್ ಪ್ರತಾಪ್ ಅವ್ರಿಗೆ. ಡ್ರೋನ್ ಪ್ರತಾಪ್ ಅವ್ರಿಗೆ ಬಂದಿದ್ರು ಖುಷಿ ಇತ್ತು. ಡ್ರೋನ್ ಪ್ರತಾಪ್ ಅವ್ರು ರಿಯಾಕ್ಟ್ ಮಾಡಿದ್ದು ಇಷ್ಟ ಆಗಲಿಲ್ಲ ಅವತ್ತು ಸಂಗೀತ ಅವ್ರ ಮೇಲೆ. ಬಟ್ ಇಬ್ಬರೇ ಬಂದಿದ್ರು ಖುಷಿನೇ ಇತ್ತು. ಬಟ್ ಅವರು ಬಿಗ್ ಬಾಸ್ ಅವ್ರು ಫಸ್ಟ್ ಆ ಥರ ಡಿಸೈಡ್ ಮಾಡ್ಕೊಂಡಿದ್ರು ಅನ್ಸುತ್ತೆ. ಯಾಕಂದ್ರೆ ಅವರೇ ಹೇಳಿದ್ರು ಟಿಕೆಟ್ ಟು ಫಿನಾಲೆ ಹೈಯೆಸ್ಟ್ ಸ್ಕೋರ್ ಇದ್ದವ್ರಿಗೆ ಅಂತ ಹೇಳಿ. ಹೈಯೆಸ್ಟ್ ಸ್ಕೋರ್ ಅಂತ ಹೇಳಿಲ್ಲ, ಸೆಲೆಕ್ಟ್ ಆಗಕ್ಕೆ ಅಂತ ಹೇಳಿದ್ರು. ಹೈಯೆಸ್ಟ್ ಸ್ಕೋರ್ ಅಂತ ಹೇಳಿ ಅಂದರೆ ಹೈಯೆಸ್ಟ್ ಸ್ಕೋರ್ ಬಂದಿರೋರೇ ಆಗ್ತಾರೆ ಅಂತ ಹೇಳಿರಲಿಲ್ಲ. ಬಟ್ ಅದೇ ಟ್ವಿಸ್ಟ್ ಇರುತ್ತಲ್ವ. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಸೂಪರ್. ಸುದೀಪ್ ಅಂದ್ರೆ ನನಗೆ ಇಷ್ಟ. ಅವರಿಗೋಸ್ಕರನೇ ಬಿಗ್ ಬಾಸ್ ನೋಡೋದು. ನಿಮ್ಮ ಓಟು? ನಮ್ಮ ಓಟ್ ಸಂಗೀತ ಪ್ರತಾಪ್. ಯಾರು ವಿನ್ ಸಂಗೀತ ಓಟ್ ಮಾಡ್ತೀವಿ. ಈ ವಾರ ಯಾರು ಎಲಿಮಿನೇಟ್ ಆಗ್ಬೋದು ಅಂತೀರಾ? ಈ ವಾರ ನಮ್ರತ ಅನ್ಸುತ್ತೆ. ನಮ್ರತ ಅವ್ರು ಹೋಗ್ತಾರೆ. ಸಂತೂಪ್ ಅಂತ ಇದ್ರಲ್ರಿ, ಇಬ್ಬರಲ್ಲಿ ಒಬ್ರು ಹೋಗಲ್ಲ? ಖುಷಿ ಆಗುತ್ತೆ, ಅವರು ಚೆನ್ನಾಗಿ ಆಡ್ತಿದ್ದಾರೆ. ಸಂತು ಅವ್ರು ಆ ಕಡೆ ಈ ಕಡೆ ಇದ್ರೂ ಒಂಥರ ಎಲ್ಲ ಥರದ ಎಂಟರ್ಟೈನ್ಮೆಂಟ್ ಇರ್ಬೇಕಲ್ಲ ಬಿಗ್ ಬಾಸ್ ಅಲ್ಲಿ. ಓಕೆ, ಎಲ್ಲರೂ ಚೆನ್ನಾಗಿ ಆಡ್ತಿದ್ದಾರೆ. ಎಲ್ಲರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ನೋಡ್ತೀರಾ? ಯಾರು ಇಷ್ಟ ಆಗ್ತಾರೆ? ಕಾರ್ತಿಕ್. ಏನಕ್ಕೆ ರೀ? ಅವ್ರು ಚೆನ್ನಾಗಿ ಮಾಡ್ತಿದ್ದಾರೆ ಅಂತ ಇಷ್ಟ ಆಗುತ್ತೆ. ಇತ್ತೀಚೆಗೆ ಡಲ್ ಆಗಿದ್ದಾರೆ, ಯಾವಾಗಲೂ ಡಲ್ ಆಗ್ತಾ ಇದ್ದಾರೆ. ಸಂಗೀತ ಮೋಸ್ಟ್ಲಿ ಬರ್ಬೋದು ಅನ್ಕೊಂಡಿದ್ದೀವಿ. ಸಂಗೀತ ಅವ್ರ ಬಗ್ಗೆ ಏನಂತೀರಾ? ಸಂಗೀತ ಅವರು ಚೆನ್ನಾಗಿ ಮಾಡ್ತಿದ್ದಾರೆ. ಈಗ ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರಾ? ಅವರು ಪರವಾಗಿಲ್ಲ, ಮಾಡ್ತಾರೆ. ಡ್ರೋನ್ ಪ್ರತಾಪ್ ಮತ್ತು ಸಂಗೀತ ಇಬ್ಬರು ಫ್ರೆಂಡ್ಶಿಪ್ಪು, ಅಕ್ಕ ತಂಗಿ ದೀದಿ ಈ ರೀತಿ ಇದ್ರು. ಈಗ ಫೋಟೋ ಶೂಟ್ ಹಾಕ್ಬಿಟ್ರು, ಏನು ಅನಿಸುತ್ತೆ? ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಚೆನ್ನಾಗಿ ಮಾಡ್ತಾರೆ. ಅವ್ರದ್ದೆಲ್ಲ ಚೆನ್ನಾಗಿ ಶೋ ಇರ್ತಾರೆ. ನೆಕ್ಸ್ಟ್ ಎಲಿಮಿನೇಟ್ ಯಾರಾಗಬೇಕಂತೀರ? ಯಾರು ಹೋಗ್ಬೋದು ಅಂತೀರ? ಹೊರ್ತೂರವ್ರು ಹೋಗ್ತಾರೆ ಅಂತಾರೆ. ಓಕೆ, ನಿಮ್ಮ ಓಟು? ಸಂಗೀತ ಅವ್ರು. ವಿನಯ್ ಅವ್ರು ಗೆಲ್ತಾರೆ ಗೆಲ್ಲಲ್ವಾ? ಗೆಲ್ತಾರೆ, ಬಟ್ ಹೇಳೋದಕ್ಕಾಗಲ್ಲ. ಟಾಪ್ 3 ಯಾರು ಬರ್ಬೋದು ಅಂತೀರ? ವಿನಯ್ ಬರ್ಬೋದು ಟಾಪ್ 3 ಅಲ್ಲಿ. ಥ್ಯಾಂಕ್ ಯು.